ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಫ್ರೆಂಡ್ಸ್, ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ಸೊ ಇವತ್ತು ಬಂದುಬಿಟ್ಟು ಒಂದು ಸಿಂಪಲ್ ಆಗಿರುವಂತಹ ಸೂಪರ್ ಆಗಿರುವಂತಹ ಸ್ಕಿನ್ನಿಗೆ ಸಂಬಂಧಪಟ್ಟಂಥ ಟಿಪ್ಪನ್ನೇ ನಿಮ್ಮೊಟ್ಟಿಗೆ ಶೇರ್ ಮಾಡ್ತಾ ಇದ್ದೀನಿ. ಫಸ್ಟು ಫ್ರೆಂಡ್ಸ್, ಇಲ್ಲಿ ಬಂದು ಒಂದು ಸ್ಪೂನ್ ಅಕ್ಕಿ ಹಿಟ್ಟನ್ನು ತೊಗೊಳ್ತಾ ಇದ್ದೀನಿ. ಸೊ ಅಕ್ಕಿ ಹಿಟ್ಟು ಬಂದುಬಿಟ್ಟು ನಾನೇ ಮನೇಲಿ ಪ್ರಿಪೇರ್ ಮಾಡಿರೋದು. ಸ್ವಲ್ಪ ಅಕ್ಕಿ ತೊಗೊಂಡು ನೀಟಾಗಿ ವಾಶ್ ಮಾಡಿಬಿಟ್ಟು ಅದನ್ನು ಆಮೇಲೆ ನೀಟಾಗಿ ಒಣಾಕಬೇಕು. ಬಟ್ಟೆ ಮೇಲೆ ಸ್ವಲ್ಪ ನೀರೆಲ್ಲ ಹೋಗೋ ತನಕ ಒಣಾಕಿ ಅದಾದಮೇಲೆ ಮಿಕ್ಸಿ ಮಾಡಿಬಿಟ್ರೆ ಏನಂತಾರೆ ಫುಲ್ ಸಾಫ್ಟಾಗಿ ಮಿಕ್ಸಿ ಮಾಡಿಬಿಟ್ರೆ ಅಕ್ಕಿ ಹಿಟ್ಟು ಅನ್ನೋದು ರೆಡಿಯಾಗುತ್ತೆ. ಓಕೆನಾ? ಒಂದು ಸ್ಪೂನ್ ಅಕ್ಕಿ ಹಿಟ್ಟು, ಆಮೇಲೆ ಒಂದೇ ಒಂದು ಚಿಟಿಕೆಯಷ್ಟು ಕಸ್ತೂರಿ ಅರಿಶಿನ ಪುಡಿ ತೊಗೊಂಡಿದ್ದೀನಿ. ಆಮೇಲೆ ಮೊಸರು 1 ಅಥವಾ 2 3 ಸ್ಪೂನು ನೀವು ಹಾಕ್ಕೋಬೇಕಾಗುತ್ತೆ. ಒಂದು ಪೇಸ್ಟ್ ರೀತಿ ಕಲಿಸ್ಲಿಕ್ಕೆ ನಿಮಗೆ ಎಷ್ಟು ಮೊಸರು ಬೇಕಾಗುತ್ತೆ ಸೊ ನೀವು ಅಷ್ಟು ಹಾಕ್ಕೊಳ್ಳಿ. ಇಲ್ಲಿ ಎಕ್ಸ್ಟ್ರಾ ನೀರಿಗೀರೇನು ಆ್ಯಡ್ ಮಾಡಬೇಡಿ ಫ್ರೆಂಡ್ಸ್, ಬರೀ ಮೊಸರಲ್ಲೇ ನೀವು ಸೆಟ್ ಮಾಡಿಕೊಂಡು ನೋಡಿ ಈ ರೀತಿ ಮಿಕ್ಸ್ ಆಗೋ ತನಕ ನೀವು ಮೊಸರನ್ನ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ಓಕೆನಾ? ಇಷ್ಟು ಮಿಕ್ಸ್ ಆದಮೇಲೆ ಸೊ ಇದನ್ನು ಯಾವ ರೀತಿ ಯೂಸ್ ಮಾಡೋದು ಅನ್ನೋದನ್ನು ನೋಡೋಣ ಬನ್ನಿ ಫ್ರೆಂಡ್ಸ್. ಇಲ್ಲಿ ಬಂದುಬಿಟ್ಟು ನನ್ನ ಡ್ರೆಸ್ ಮೇಲೆ ಸ್ವಲ್ಪ ಕಲೆ ಎಲ್ಲ ಇದೆ. ಸೊ ಅದೆಲ್ಲ ಏನಂದರೆ ನಾನು ಈಗಷ್ಟೇ ಹೇರಿಗೆ ಪ್ಯಾಕ್ ಹಾಕಿದ್ದೀನಿ. ಸೊ ಅದ್ರದ್ದೆಲ್ಲ ಹನಿ ಎಲ್ಲ ಬಿದ್ದಿರೋದು. ಸೊ ಅದನ್ನೆಲ್ಲ ಇಗ್ನೋರ್ ಮಾಡಿಬಿಡಿ, ಡೋಂಟ್ ಮೈಂಡ್ ಫ್ರೆಂಡ್ಸ್. ಓಕೆನಾ? ಸೊ ಈಗ ನೆಕ್ಸ್ಟ್ ಬನ್ನಿ ಯಾವ ರೀತಿ ಇದನ್ನು ಫೇಸ್ಗೆ ಅಪ್ಲೈ ಮಾಡೋದಂತ ನೋಡೋಣ. ಜಸ್ಟ್ ಫಸ್ಟು ನಾವು ಫೇಸ್ ಅನ್ನೋದನ್ನು ಸೋಪಲ್ಲಿ ನೀಟಾಗಿ, ಸೋಪ್ ಅಥವಾ ಫೇಸ್ ವಾಶಲ್ಲಿ ನೀಟಾಗಿ ವಾಶ್ ಮಾಡ್ಕೊಂಡಿರಬೇಕು. ಅದಾದಮೇಲೆ ಈ ಒಂದು ಪೇಸ್ಟ್ನ ಈ ರೀತಿ ಫೇಸಿಗೆ ಎಲ್ಲ ಕಡೆ ಹಚ್ಕೊಂಡು ನೀಟಾಗಿ ಮಸಾಜ್ ಮಾಡಬೇಕು. ಇದು ಆ್ಯಕ್ಚುಲಿ ಪ್ಯಾಕು ಫ್ರೆಂಡ್ಸ್. ಪ್ಯಾಕ್ ಅಂತ ತಕ್ಷಣ ಸುಮ್ಮನೆ ಪ್ಯಾಕ್ ಹಾಕ್ಕೊಳ್ಳೋದಲ್ಲ. ಒಂದು 5 ನಿಮಿಷನಾದರೂ, ಒಂದು 5 ನಿಮಿಷ ನಿಮ್ಗೆ ಟೈಮ್ ಇಲ್ಲ ಅಂದರೆ ಅಟ್ಲೀಸ್ಟ್ ಒಂದು 2 ನಿಮಿಷನಾದರೂ ಈ ರೀತಿ ನಿಧಾನಕ್ಕೆ ಮಸಾಜ್ ಮಾಡಬೇಕು ಫ್ರೆಂಡ್ಸ್. ಸೊ ಮಸಾಜ್ ಮಾಡಿ ಅದಾದಮೇಲೆ 1/2 ಅವರ್ ಬಿಡೋದಾದರೆ ಒಂದು ಒಳ್ಳೆ ರಿಸಲ್ಟ್ ಅನ್ನೋದನ್ನು ಫೇಸಲ್ಲಿ ನೀವು ನೋಡ್ತೀರಾ. ಏನಂತ ಹೇಳ್ತಾರೆ, ತಕ್ಷಣವೇ ನಿಮಗೆ ಗ್ಲೋನೆಸ್ ಅನ್ನೋದು ಬರುತ್ತೆ. ಒಂಥರ ಸಾಫ್ಟ್ ಇರುತ್ತೆ ಸ್ಕಿನ್ನು, ತುಂಬಾ ಸಾಫ್ಟಾಗಿರುತ್ತೆ ಫ್ರೆಂಡ್ಸ್. ಸ್ಕಿನ್ನು ಈ ರೀತಿ ಕೈಯಲ್ಲಿ ಈ ರೀತಿ ನಾವು ಮುಟ್ಕೊಳ್ಳೋದಾದ್ರೆ ಎಂಥ ಸಾಫ್ಟ್ ಅಂದರೆ ಅಷ್ಟು ಸಾಫ್ಟಾಗಿರುತ್ತೆ. ಸೊ ಖಂಡಿತ ನೀವು ಟ್ರೈ ಮಾಡಿ ನೋಡಿ. ಯಾಕಂದರೆ ಕಡಲೆ ಹಿಟ್ಟಂತೂ ಒಳ್ಳೆ ಸ್ಕ್ರಬ್ಬರ್ ಥರ ನಮಗೆ ಯೂಸ್ ಆಗುತ್ತೆ. ಮೊಸರಂತೂ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಓಕೆನಾ? ಮತ್ತು ಅರಿಶಿನ ಪುಡಿ ಅಂತ ಹೇಳೋ ಹಾಗೆ ಇಲ್ಲ, ನಮ್ಮ ಕಲೆಗಳಿಗೆ, ಪಿಂಪಲ್ಸ್ಗೆಲ್ಲ ತುಂಬಾ ಒಂದು ಔಷಧಿಯಾಗಿ ವರ್ಕ್ ಮಾಡುತ್ತೆ. ಸೊ ಒಂದು ಕೋತಿ ಬರುತ್ತೆ ನೋಡಿ ಹಾಗೆ ಪಕ್ಕದಲ್ಲಿ, ಹಾಗೆ ನೋಡ್ತೀರಿ ನೋಡಿ, ತುಂಬ ತರಲೆ. ನನ್ನ ತಮ್ಮ ಫ್ರೆಂಡ್ಸ್, ಲಾಸ್ಟ್ನೇ ತಮ್ಮ, 2 ತಮ್ಮ ಇರೋದು ನನಗೆ. ಇವನು ಲಾಸ್ಟ್ನೇವನು ತುಂಬ ತರಲೆ. ವೀಡಿಯೋ ಮಾಡ್ಬೇಕಾರಂತೂ ಬಂದುಬಿಟ್ರೆ ಮನೆಗೆ ವೀಡಿಯೋ ಮಾಡೋಕ್ಕೆ ಬರೋಲ್ಲ, ಬಿಡೋದೇ ಇಲ್ಲ, ಅಷ್ಟು ತರಲೆ ಮಾಡ್ತಿರ್ತಾನೆ. ಸೊ ಓಕೆ ನೋಡಿ, ಈ ರೀತಿ ನೀಟಾಗಿ ಮಸಾಜ್ ಮಾಡಿ. ನಾನಿಲ್ಲಿ ಫಾಸ್ಟ್ ಮಾಡಿದ್ದೀನಿ ಅಷ್ಟೇ, ಬಟ್ ತುಂಬ ನಿಧಾನ ಮಾಡಿ, ತುಂಬ ರ್ಯಾಶ್ ಆಗುತ್ತೆ. ನೀವು ತುಂಬ ಫಾಸ್ಟಾಗಿ ಮಸಾಜ್ ಮಾಡಿದ್ರೆ ರ್ಯಾಷಸ್ ಆಗುತ್ತೆ, ಸ್ಕಿನ್ನೆಲ್ಲ ಕಿತ್ಕೊಂಬರೋದು ಆ ರೀತಿ ಆಗುತ್ತೆ. ಸೊ ನೋಡಿದ್ರಲ್ಲ ಫ್ರೆಂಡ್ಸ್, ಎಷ್ಟು ತರಲೆ ಗೊತ್ತಾ, ಸಿಕ್ಕಾಪಟ್ಟೆ ತರಲೆ, ಟಾರ್ಚರ್ ಮಾಡಿಬಿಟ್ಟ ನನಗೆ ಈ ಒಂದು ವಿಡಿಯೋ ಮಾಡೋದ್ರೊಳಗಾಗಿ. ನೋಡಿ ಫ್ರೆಂಡ್ಸ್, ಇದನ್ನು ನೀವು ಫೇಸಿಗೆ, ಲಿಪ್ಪಿಗೂ ಸಹ ನೀವು ಇದನ್ನು ಸ್ಕ್ರಬ್ ಮಾಡ್ಕೋಬೋದು, ಏನು ತೊಂದರೆ. ಲಾಸ್ಟಿಗೆ ಈ ಥರ ಉಳಿದಿರುತ್ತಲ್ಲ ಅದನ್ನು ಫುಲ್ಲು ಈ ರೀತಿ ಫುಲ್ಲು ದಪ್ಪವಾಗಿ ನೀವೇನು ಮಾಡಿ ಫೇಸಿಗೆಲ್ಲ ಹಾಕ್ಕೊಂಡು ಕತ್ತು ಮಾತ್ರ ಯಾವುದೇ ಕಾರಣಕ್ಕೆ ಮಿಸ್ ಮಾಡಬಾರ್ದು ಫ್ರೆಂಡ್ಸ್. ಕತ್ತು ಮಿಸ್ ಮಾಡಿದ್ರೆ ಅಂದ್ಕೊಳ್ಳಿ, ಮುಖ ಮಾತ್ರ ಬೆಳ್ಳಕ್ಕಿರುತ್ತೆ, ಕತ್ತೆಲ್ಲ ಕಪ್ಪು ಇರುತ್ತೆ. ಸೊ ಕತ್ತು ಸಹ ನೀವು ಫೇಸಿಗೆ ಏನೇ ಮಾಡಿದ್ರು ಕತ್ತಿಗೂ ಸಹ ಮಾಡ್ಕೊಳ್ಳೋಕೆ ನಾವು ಒಂದು 1/2 ಅವರ್ ಆದಮೇಲೆ ವಾಶ್ ಮಾಡಿ. ಸೊ ಇಲ್ಲಿ 1/2 ಅವರ್ ಆದಮೇಲೆ ನಾನು ವಾಶ್ ಮಾಡಿದ್ದೀನಿ. ನೋಡಿ ನನ್ನ ಫೇಸ್ ನಿಮಗೆ ಡಿಫ್ರೆಂಟ್ ಅನ್ನೋದು ಗೊತ್ತಾಗುತ್ತೆ, ಎಷ್ಟು ಚೆನ್ನಾಗಿ, ಎಷ್ಟು ಗ್ಲೋನೆಸ್, ಎಷ್ಟು ಶೈನಿ ಆಗಿದೆ ಅಂತೇಳಿ. ಸೊ ನೋಡಿ ಎಷ್ಟು ಸಾಫ್ಟಾಗಿದೆ ಅಂದರೆ ನನಗಂತೂ ಮುಟ್ಕೊಳ್ಳೋಕೆ ತುಂಬ ಖುಷಿ. ನಾನು ಅದನ್ನು ಪ್ಯಾಕ್ ಹಾಕ್ಕೊಂಬಿಟ್ಟು ಮಲ್ಕೊಂಡ್ಬಿಟ್ಟಿದ್ದೆ ಫ್ರೆಂಡ್ಸ್. ಇದು ನಿದ್ದೆ ಮಾಡಿ ಎದ್ದಿರೋದು, ನಾನು ಎದ್ದು ಅತ್ಲಾಗ ವಾಶ್ ಮಾಡಿರೋದು ಇದು ಮುಖನ. ಸೊ ಅದನ್ನು ಹಚ್ಕೊಂಡು ಹಂಗೆ ಮಲಗಿಬಿಟ್ಟಿದ್ದೀನಿ, ನನಗೆ ಗೊತ್ತೇ ಇಲ್ಲ. ಸೊ ಇದು ನನ್ನ ಫೇಸು ವಾಶ್ ಆದಮೇಲೆ ತುಂಬಾ ಚೆನ್ನಾಗಿ ಎಫೆಕ್ಟಿವ್ ಆಗಿ ವರ್ಕ್ ಮಾಡುತ್ತೆ. ಇದನ್ನು ನೀವೇನಿಲ್ಲ ಅಂದರೂ ವೀಕ್ಲಿ ಒಂದು ಸತಿ, 15 ಡೇಸಿಗೆ ಒಂದು ಸತಿ ಮಾಡಿ ನೋಡಿ, ತುಂಬ ಚೆನ್ನಾಗಿ ಡಿಫ್ರೆಂಟ್ ಅನ್ನೋದು ನೀವು ಫೇಸಲ್ಲಿ ನೋಡ್ತೀರಿ. ಡೈಲಿ ಮಾಡೋಕ್ಕೆ ಹೋಗ್ಬೇಡಿ, ಸ್ಕ್ರಬ್ ಅನ್ನೋದು ಡೈಲಿ ಮಾಡಬಾರ್ದು. ಫೇಸ್ ಮೇಲೆ ಏನಂತ ರ್ಯಾಷಸ್ ಬರೋದು, ಫೇಸ್ ಮೇಲೆ ಬೇರೆ ರೀತಿ ಪರಿಣಾಮ ಬೀರುತ್ತೆ. ಸೊ ಹಾಗಾಗಿ ಜಸ್ಟ್ ಒಂದು ವೀಕ್ಲಿ ಒಂದು ಸತಿ ಸ್ಕ್ರಬ್ ಅನ್ನೋದನ್ನು ಮಾಡಿ. ಸೊ ಅದಾದಮೇಲೆ ಲಾಸ್ಟಿಗೆ ಫೇಸೆಲ್ಲ ವಾಶ್ ಆದಮೇಲೆ ಸೊ ಇಲ್ಲಿ ಬಂದುಬಿಟ್ಟು ಫ್ರೆಂಡ್ಸ್, ಇಲ್ಲಿ ಮನೆ ಹತ್ರ ಯಾರೋ ಏನೋ ಮಾರ್ತಿದ್ದಾರೆ. ಸೊ ಅದು ಕೇಳ್ತಿದ್ರೆ ಸಾರಿ. ಆಮೇಲೆ ಇಲ್ಲಿ ಬಂದುಬಿಟ್ಟು ಲಾಸ್ಟಿಗೆ ಫೇಸ್ ವಾಶ್ ಆದಮೇಲೆ ಅಲೋವೆರಾ ಜೆಲ್ ಹಚ್ಚಿದ್ರೆ ಮುಗೀತು, ಇಷ್ಟೇ ಫ್ರೆಂಡ್ಸ್. ಈ ಥರ ನೀವು ಮಾಡಿ ತುಂಬ ಒಳ್ಳೆ ರಿಸಲ್ಟ್ ನೋಡ್ತೀರಾ.